ಆಷಾಢ ಮಾಸದಲ್ಲಂತೂ ದೇವಸ್ಥಾನಗಳಲ್ಲಿ ಎಲ್ಲಿ ನೋಡಿದ್ರೂ ತುಂಬ ಜನ ಇರ್ತಾರಲ್ವ. ಆಷಾಢ ಮಾಸದಲ್ಲಿ ಬಂದು ಹೆಣ್ಣು ದೇವ್ರುಗಳು ಬಂದು ತುಪ್ಪದ ದೀಪ ಹಚ್ಚಿದ್ರೆ ತುಂಬಾ ಒಳ್ಳೆಯದು ನಮಗೆ ಮತ್ತು ನಮ್ಮ ಫ್ಯಾಮ್ಲಿಯವ್ರಿಗೆ. ಮನ್ಸಲ್ಲಿ ನಾವೇನಾದರೂ ಸಂಕಲ್ಪ ಮಾಡಿಕೊಂಡು ಅಂದರೆ ಏನಾದರೂ ಆಗಬೇಕು ಅಂತ ಅಂದ್ಕೊಂಡು ನಾವು ತುಪ್ಪದ ದೀಪ ಹಚ್ಚಿದ್ರೆ ಆಗುತ್ತೆ. ಯಾರ ಮೇಲೆ ನಂಬಿಕೆ ಇರಲಿ ಇಲ್ದಿರೋಗ್ಲಿ ದೇವ್ರ ಮೇಲಂತೂ ನಂಬಿಕೆ ಇಡಬೇಕು. ಯಾವಾಗಾದರೂ ಅಷ್ಟೇ ಒಂದು ಸಲ ನಮ್ಮನ್ನು ಕೈ ಹಿಡಿಯೋದಂತೂ ದೇವರೇ. ಹಾಗಾಗಿ ಮನೇಲಿರೋ ಹೆಣ್ಮಕ್ಳು, ಮದುವೆ ಆಗಿರೋರು, ಮದುವೆ ಆಗಿಲ್ದಿರೋರು ಸಹ ದೀಪ ಹಚ್ಬೋದು, ತುಪ್ಪದ ದೀಪ. ನಾವು ಬಂದು 9 ದೀಪ ಹಚ್ತೀವಿ, ನೀವು 5 ಹಚ್ಬೋದು. ಬೆಳಗ್ಗೆ ಆಗಿಲ್ಲ ಅಂದರೆ ಸಂಜೆ ಮೇಲೆ ಹಚ್ಬೋದು. ಯಾಕಂದರೆ ನಿಮ್ಗೆ ಯಾವ ಟೈಮಲ್ಲಿ ಫ್ರೀ ಸಿಗುತ್ತೋ ಆ ಟೈಮಲ್ಲಿ ನೀವು ದೀಪ ಬೆಳಗಿ. ಅಕಸ್ಮಾತ್ ದೇವಸ್ಥಾನಕ್ಕೆ ಹೋಗೋದಕ್ಕಾಗಿಲ್ಲ ಅಂದರೂ ಸಹ ಮನೆಯಲ್ಲೇ ಬೆಳಗಿ ನೀವು ದೀಪನ. ಇವತ್ತು ನಾನು ಬಂದು ಅಂದರೆ ನನ್ನ ಮಗಳ ಹತ್ರ ಲಲಿತಾ ಸಹಸ್ರನಾಮ ಬುಕ್ ಇತ್ತು, ಅವಳು ಮನೆಯಲ್ಲೇ ಇಟ್ಟೋಗಿದ್ಲು. ಇವತ್ತು ನೀವು ಓದಿ ಅಮ್ಮ, ನಾಳೆ ನಾನು ಎತ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ಲು. ಹಾಗಾಗಿ ಲಲಿತಾ ಸಹಸ್ರನಾಮ ಓದ್ತಾ ಇದ್ದೀನಿ. ನಿಮಗೆ ಯಾವ ಬುಕ್ ಇರುತ್ತೋ, ಯಾವ ಬುಕ್ ಓದಬೇಕು ಅಂತ ಅನಿಸುತ್ತೋ ಮನಸ್ಸಿಗೆ, ನೀವು ಒಂದು 20 ನಿಮಿಷ ಆದರೂ ಆ ಬುಕ್ಕು ದೇವ್ರ ಮುಂದೆ ಕೂತ್ಕೊಂಡು ಒಂದು 5 ನಿಮಿಷ ಜ್ಞಾನ ಮಾಡಿಬಿಟ್ಟು ಬುಕ್ ಓದಿ ಮನಸ್ಸಿಗೆ ತುಂಬ ನೆಮ್ಮದಿ ಅನಿಸುತ್ತೆ. ಶ್ಲೋಕಗಾಗಿರ್ಬೋದು, ಇಲ್ಲಾಂದರೆ ದೇವರು ಹಾಡುಗಳಾಗಿರ್ಬೋದು, ನಿಮಗೆ ಈ ದೇವ್ರ ಮುಂದೆ ಕೂತ್ಕೊಂಡು ಯಾವ್ದು ಹೇಳಬೇಕು ಅಂತ ಅನಿಸುತ್ತೋ ಅದನ್ನು ನೀವು ದೇವ್ರ ಮುಂದೆ ಓದ್ಕೊಳ್ಳಿ. ಇಲ್ಲ ಅಂದರೂ ಒಂದು 5 ನಿಮಿಷ, ಇಲ್ಲಾಂದರೆ ಒಂದು 10 ನಿಮಿಷ ಸರಿ ಧ್ಯಾನ ಮಾಡಿ ದೇವ್ರ ಮುಂದೆ ಕೂತ್ಕೊಂಡು ಮನಸ್ಸಿಗೆ ತುಂಬ ತೃಪ್ತಿ ಅನಿಸುತ್ತೆ. ನಾವು ಬಂದು 9 ದೀಪ ಹಚ್ತಾ ಇದ್ದೀವಿ. 9 ದೀಪ ಹಚ್ತಾ ಇದ್ದೀವಿ. ಒಬ್ಬೊಬ್ಬರು 5 ದೀಪ ಆ ರೀತಿ ಎಲ್ಲ ಹಚ್ತಾರೆ. ನಿಮ್ಮಿಷ್ಟ, ನೀವೆಷ್ಟು ದೀಪ ಆದರೂ ಹಚ್ಬೋದು. ಅಂದರೆ ನಮ್ಮ ಮನೆಯಲ್ಲಿ ಹಿತ್ತಾಳಿದು ತಟ್ಟೆ ಇತ್ತು, ಆ ತಟ್ಟೆಗೆ ಅಕ್ಕಿ ಹಾಕಿ 9 ದೀಪ ಅಂದರೆ ನಿಂಬೆಹಣ್ಣು 5 ಎತ್ಕೊಂಡೋಗಿ ಕಟ್ ಮಾಡಿ ಅರ್ಧ ಭಾಗ ಮಾಡಿ ಅದನ್ನು ನಿಂಬೆ ರಸ ಪೂರ್ತಿಯಾಗಿ ತೆಗೆದುಬಿಡಬೇಕು. ತೆಗೆದುಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಇಟ್ಟು, ಅಂದರೆ ಹತ್ತಿ ಬಂದು ಒಂದೊಂದು ಇಡಬೇಡಿ, ಎರಡೆರಡು ಇಡಿ, ಜಾಯಿನ್ ಮಾಡಿಬಿಟ್ಟು. ಮತ್ತು ರಾತ್ರಿ ತುಪ್ಪದಲ್ಲಿ ನೆನೆಸಿ ಇಟ್ಬಿಡಿ, ಯಾಕಂದರೆ ಚೆನ್ನಾಗಿ ನೆನೆಯುತ್ತೆ. ಇಲ್ಲಾಂದರೆ ನೀವು ಬೆಳಗ್ಗೆ ಸ್ನಾನ ಮಾಡ್ಕೊತೀರಲ್ಲ ಆ ಟೈಮಲ್ಲಿ ಸಹ ನೆನೆಸ್ಕೋಬೋದು. ಆರತಿ ಎಲ್ಲ ಬೆಳಗಿದ ಮೇಲೆ ದೇವ್ರ ಮುಂದೆ ಇಡ್ತೀವಿ. ಅಲ್ಲಿ ದೀಪ ಎಲ್ಲ ಆರೋ ತನಕ ಅಲ್ಲೇ ಇಟ್ಟಿರ್ತೀವಿ. ಅಲ್ಲೆಲ್ಲ ಆರಿದ್ಮೇಲೆ ದೀಪ ತಗೊಂಡೋಗಿ, ತಟ್ಟೆ ತಗೊಂಡೋಗಿ ಹೊರಗಡೆ ನಿಂಬೆಹಣ್ಣು ಮತ್ತು ಹೂವು ಎಲ್ಲ ತೆಗೆದು ಅಕ್ಕಿಗೆ ಒಂದು ಡಬ್ಬ ಇಟ್ಟಿರ್ತಾರೆ, ಅಲ್ಲಿ ಅಕ್ಕಿ ಎಲ್ಲ ಹಾಕಿ ಅಲ್ಲಿ 3 ಸಲ ಸ್ವಲ್ಪ ಸ್ವಲ್ಪ ಅಕ್ಕಿ ಹಾಗೆ ತಗೋಬೇಕಂತೆ. ಆ ಅಕ್ಕಿನ ತಗೊಬಂದು ನಾವು ಅಡುಗೆ ಮಾಡ್ತೀವಲ್ವ ರೈಸು, ಆ ಡಬ್ಬಗೆ ಹಾಕ್ಕೊಬಿಡ್ಬೇಕು. ಮತ್ತು ನಿಂಬೆಹಣ್ಣಿನ ರಸ ಎಲ್ಲ ಹಿಂಡಿದ್ವಲ್ಲ ಅದನ್ನು ತಂದು ಗಿಡಕ್ಕೆ ಹಾಕ್ತಾಯಿದ್ದೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡಿ.